ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಅನ್ಬೋದು. ಯಾಕೆಂದರೆ ಚಿಕ್ಕಮಂಗ್ಳೂರಲ್ಲಿ ನಡೆದಂಥ ಜ್ಯುವೆಲರಿ ಶೋಗೆ ವಿಸಿಟ್ ಮಾಡಿದ್ದೆ. ಸೊ ಯಾವ ಗೋಲ್ಡ್ ಇಷ್ಟ ಆಯಿತು, ಯಾವ ಡೈಮಂಡ್ ಇಷ್ಟ ಆಯಿತು, ಹಾಗೆಯೇ ಯಾವ ಸರಗಳನ್ನ ನಾವು ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕ್ಯಾಪ್ಸಿಕಮ್ದು ಬಜ್ಜಿನ ಮಾಡಿದ್ದೆ. ಸೊ ಅದರ ರೆಸಿಪಿನೂ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕ್ಯಾಪ್ಸಿಕಮ್ ಇತ್ತು. ಸೊ ಕ್ಯಾಪ್ಸಿಕಮ್ ಬಜ್ಜಿನ ಮಾಡೋಣ ಅಂದ್ಕೊಂಡೆ. ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದು ಸ್ವಲ್ಪ ಕಡಿಮೆನೇ, ಯಾಕೆಂದರೆ ಕ್ಯಾಪ್ಸಿಕಮ್ ತರಿಸಿದಾಗ ಅದರದ್ದು ತಿಂಡಿ ಐಟಮ್ಸ್ ಏನಾದರೂ ಮಾಡಿರ್ತೀನಿ. ಸೊ ಈ ಸಲ ಕ್ಯಾಪ್ಸಿಕಮ್ ಬಜ್ಜಿನ ಮಾಡೋಣ ಅಂದ್ಕೊಂಡೆ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ, ರೋಲ್ ಆಗಿ. ಚೆನ್ನಾಗಿರುತ್ತೆ, ಡೆಕೋರೇಟಿವ್ ಆಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ 2 ಕ್ಯಾಪ್ಸಿಕಮ್ ಇತ್ತು. ಸೊ ನಮಗೆ ಬೇಕಾಗಿದ್ದು ಇಬ್ಬರಿಗಾಗುವಷ್ಟು ಬಜ್ಜಿ ಅಷ್ಟೇ. ಸೊ ಹಾಗಾಗಿ 2 ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ಅಂತಂದರೆ ಉದ್ದವಾಗಿ ಬರುತ್ತಲ್ವ, ಆ ಮೆಣಸಿನ್ಕಾಯಿ ಬಜ್ಜಿನ ಮಿಸ್ ಮಾಡದೆ ಮಾಡ್ತೀನಿ ಆ ಥರದ ಮೆಣಸಿನ್ಕಾಯಿ ತಂದಾಗ. ಸೊ ಈ ಥರದ್ದು ತಂದಾಗ ಸ್ವಲ್ಪ ಮಾಡೋದು ಕಡಿಮೆನೇ, ಯಾಕೆಂದರೆ ಕ್ಯಾಪ್ಸಿಕಮಲ್ಲಿ ಏನಾದರೂ ಐಟಮ್ಸ್ಗಳ್ನ, ತಿಂಡಿ ಐಟಮ್ಸ್ನ ಏನಾದರೂ ಮಾಡಿಬಿಟ್ಟಿರ್ತೀನಿ. ಸೊ ಇವತ್ತು ಕ್ಯಾಪ್ಸಿಕಮ್ನ ಬಜ್ಜಿ ಟ್ರೈ ಮಾಡೋಣ ಅಂದ್ಕೊಂಡೆ. ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದು ತುಂಬಾ ಕಷ್ಟ ಏನಲ್ಲ, ಈಸಿಯಾಗಿ ಮಾಡ್ಕೋಬೋದು. ಒಂದು 10-20 ಮಿನಿಟ್ಸಲ್ಲಿ ರೆಡಿನೇ ಆಗೋಗುತ್ತೆ. ಮೊದಲಿಗೆ ಒಂದು ಬೌಲ್ಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು, ಅದು ಕ್ರಿಸ್ಪಿನೆಸ್ಸು ಮತ್ತು ಟೇಸ್ಟ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆಯೇ ಸ್ವಲ್ಪ ಓಂಕಾಳನ್ನ ಉಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಸೊ ಮೆಣಸಿನ್ಕಾಯಿ ಬಜ್ಜಿಗಳಿಗೆ ಓಂಕಾಳು ಹಾಕಿದ್ರೇ ಟೇಸ್ಟ್ ಇರೋದು. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆಯೇ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ, ಇಷ್ಟನ್ನು ಹಾಕ್ಬಿಟ್ಟು ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ. ಸೊ ಮೆಣಸಿನ್ಕಾಯಿ ಬಜ್ಜಿಗಳಿಗೆ ಸ್ವಲ್ಪ ಸೋಡಾ ಹಾಕಿದ್ರೇ ಬೆಟರು, ಇಲ್ಲ ಅಂತಂದರೆ ಅಷ್ಟೊಂದು ಕ್ರಿಸ್ಪಿಯಾಗಿ ಬರೋದಿಲ್ಲ ಎಷ್ಟು ಅಕ್ಕಿ ಹಿಟ್ಟು ಹಾಕಿದ್ರೂ. ಸೊ ಸೋಡಾ ಹಾಕಿದ್ರೇ ಈ ಬಜ್ಜಿಗಳು ಟೇಸ್ಟ್ ಬರೋದು. ಈರುಳ್ಳಿ ಹಾಕಿರೋಂಥ ಬಜ್ಜಿಗಳಿಗಾದರೆ ಸೋಡಾ ಹಾಕೋದು ಬೇಡ, ಯಾಕೆಂದರೆ ಈರುಳ್ಳಿ ಇದಕ್ಕೇ ಅವು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಬಟ್ ಮೆಣಸಿನ್ಕಾಯಿ ಬಜ್ಜಿಗಳಿಗೆ, ಈ ಥರದ್ದೇನಾದರೂ ಬಜ್ಜಿಗಳಿಗೆ, ಆಲೂಗೆಡ್ಡೆ ಬಜ್ಜಿ ಈ ಥರದ ಬಜ್ಜಿಗಳಿಗೆ ಸ್ವಲ್ಪ ಸೋಡಾ ಹಾಕ್ಕೊಂಡ್ರೇ ಬೆಟರು, ಚೆನ್ನಾಗಿ ಬರುತ್ತೆ. ಸೊ ಹಿಟ್ಟನ್ನು ಕಲಸುವಾಗಲೇ ಸ್ವಲ್ಪ ಸೋಡಾನ ಹಾಕ್ಕೊಂಡು ಕಲಿಸ್ಕೊಂಡೆ. ಬಜ್ಜಿ ಅಂತೂ ತುಂಬಾ ಚೆನ್ನಾಗಿ ಬಂತು. ಸೊ ಈ ಬಜ್ಜಿ ಜೊತೆಗೆ ಸ್ವಲ್ಪ ಕ್ಯಾರೆಟು ಹಾಗೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಿಟ್ಟನ್ನು ಕಲಸೋ ಅಷ್ಟರಲ್ಲಿ ಎಣ್ಣೆನೂ ಕಾಯೋದಕ್ಕೆ ಇಟ್ಟಿದ್ದೆ. ಸೊ ಅಷ್ಟರಲ್ಲಿ ಎಣ್ಣೆನೂ ಕಾಯ್ದಿತ್ತು. ಸೊ ಇದನ್ನು ಸ್ವಲ್ಪ ರೋಲಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಹಿಟ್ಟು ನೀಟಾಗಿ ಅಂಟ್ಕೊಳಲ್ಲ ಕ್ಯಾಪ್ಸಿಕಮ್ಗೆ. ಸೊ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡ್ರೆ ಬೆಟರು. ಸೊ ಕ್ಯಾಪ್ಸಿಕಮ್ನ ಹಿಟ್ಟಿನೊಳಗೆ ಹಾಕ್ಬಿಟ್ಟು ನೀಟಾಗಿ ಫುಲ್ ಡಿಪ್ ಮಾಡಬೇಕು. ಸೊ ಕ್ಯಾಪ್ಸಿಕಮ್ ಅಂತೂ ಬೇಗನೆ ಬೇಯ್ಕೊಳ್ಳುತ್ತೆ, ತುಂಬ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ. ಈರುಳ್ಳಿ ಬಜ್ಜಿಗಳಿಗಿಂತನೂ ಬೇಗನೆ ಬೇಯ್ಕೊಳ್ಳುತ್ತೆ. ಸೊ ಆಲೂಗೆಡ್ಡೆ ಬಜ್ಜಿಗಿಂತನೂ ಬೇಗನೆ ಬೇಯ್ಕೊಳ್ಳುತ್ತೆ. ಆಲೂಗೆಡ್ಡೆ ಅವೆಲ್ಲ ಸ್ವಲ್ಪ ಬೇಯಿಸ್ಕೋಬೇಕು. ಸೊ ಉತ್ತರ ಕರ್ನಾಟಕ ಸೈಡೆಲ್ಲ ಈ ಥರ ಬಜ್ಜಿಗಳು ತುಂಬಾ ಜಾಸ್ತಿ ಇರುತ್ತೆ. ನನ್ನ ಮನೇಲಂತೂ ವೀಕು ಅಥವಾ 15 ಡೇಸ್ಗೊಂದ್ಸಲ ಯಾವ ಥರದ್ದಾದರೂ ಬಜ್ಜಿ ಬೋಂಡಗಳು ಮಾಡ್ತಾನೆ ಇರ್ತೀವಿ. ಸೊ ವಿಜ್ಜೀಸ್ ಅಂದರೆ ಈ ಥರದ್ನಾರು ಮಾಡ್ಕೊಂಡು ತಿನ್ನಬೇಕಲ್ವ. ಸೊ ಹಾಗಾಗಿ ನಮ್ಮ ಮನೇಲಂತೂ ಕಾಮನ್ನಾಗಿ ಬೇರೆ ಬೇರೆ ಥರದ್ದು ಪಕೋಡಗಳನ್ನ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಚಿಕ್ಕಮಂಗ್ಳೂರಲ್ಲಿ ಜ್ಯುವೆಲರಿ ಶೋ ಅಂತ ಅಂದ್ಬಿಟ್ಟು ನಡೀತಾ ಇತ್ತು, ಎಕ್ಸಿಬಿಷನು ಜ್ಯುವೆಲ್ಸ್ದು. ಸೊ ಹೋದ ವರ್ಷವೂ ವಿಸಿಟ್ ಮಾಡಿದ್ದೆ. ಸೊ ಹೋದ ವರ್ಷ ಹೋದಾಗ ಫೋನ್ ನಂಬರೆಲ್ಲ ಕೊಟ್ಟು ಬಂದಿದ್ವಿ ಅಲ್ವಾ. ಸೊ ಹಾಗಾಗಿ ಈ ಸಲನೂ ಮೆಸೇಜ್ ಎಲ್ಲ ಬಂದಿತ್ತು. ಇದಕ್ಕೆ ಆ್ಯಕ್ಚುಲಿ ಮೊಬೈಲಿಂದ ಯಾರಿಗೆ ಮೆಸೇಜ್ ಬಂದಿರುತ್ತೆ, ಸೊ ಅವ್ರಿಗೆ ಮಾತ್ರ ವಿಸಿಟ್ ಇತ್ತು. ಸೊ ಒಬ್ಬರಿಗೆ ಆ ಥರದ ಮೆಸೇಜ್ ಬಂದಿತ್ತು ಅಂದರೆ ಸೊ 4 ಮೆಂಬರ್ಸನ್ನು ಜೊತೆಗೆ ಕರ್ಕೊಂಡು ಹೋಗುವಂಥ ಅವಕಾಶ ಇತ್ತು. ಸೊ ಹಾಗಾಗಿ ನನಗೂ ಈ ಮೆಸೇಜ್ ಬಂದಿತ್ತು, ನನ್ನ ಫ್ರೆಂಡ್ಗೂ ಬಂದಿತ್ತು. ಸೊ ನೋಡೋಣ ಅಂತ ಅಂದ್ಬಿಟ್ಟು ಸಂಜೆ ಹೊರಟ್ವಿ. ಸೊ ಪ್ರತಿ ಸಲವೂ ಒಕ್ಕಲಿಗರ ಭವನ ಅಂತ ಅಂದ್ಬಿಟ್ಟು ಚೌಟ್ರಿ ಇದೆ. ಸೊ ಅಲ್ಲೇ ಇಟ್ಟಿರ್ತಾರೆ ಎಕ್ಸಿಬಿಷನ್ನು. ಹೋದ ಸಲ ಎಲ್ಲ ಚಿಕ್ಕಮಂಗ್ಳೂರಿನ ಜ್ಯುವೆಲ್ಲರಿ ಶಾಪ್ಗಳು ಸಹಿತ ಎಕ್ಸಿಬಿಷನ್ ಹಾಕಿದ್ರು. ಬಟ್ ಈ ಸಲ ಅಂತೂ ಒಂದು ಚಿಕ್ಕಮಂಗ್ಳೂರು ಜ್ಯುವೆಲ್ಲರಿ ಶಾಪ್ಗಳೇ ಇರಲಿಲ್ಲ, ಎಲ್ಲ ಹೊರಗಡೆಯಿಂದ ಬಂದಂಥ ಜ್ಯುವೆಲ್ಲರಿ ಶಾಪ್ಗಳಷ್ಟೇ. ನಾವು ಆ್ಯಕ್ಚುಲಿ ಸಿಲ್ವರ್ದು ಏನಾದರೂ ಜ್ಯುವೆಲ್ಸ್ ಏನಾದರೂ ಸಿಗುತ್ತಾ ಅಂತ ಹೋಗಿದ್ವಿ. ಬಟ್ ಸಿಲ್ವರ್ದು ಅಷ್ಟೊಂದು ಕಲೆಕ್ಷನ್ಸ್ ಅಂದರೆ ನಮಗೆ ಇಷ್ಟ ಆಗೋ ಅಂತಹದ್ದು ಸಿಗಲಿಲ್ಲ.
ಇವಾಗಂತೂ ಸಿಕ್ಕಾಪಟ್ಟೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ರೇಟ್ ಇರೋದ್ರಿಂದ ಪರ್ಚೇಸ್ ಮಾಡೋ ಚಾನ್ಸೇ ಇಲ್ಲ, ಅಷ್ಟು ರೇಟ್ ಆಗಿಬಿಟ್ಟಿದೆ. ಅದು ಈ ಥರ ದೊಡ್ಡ ದೊಡ್ಡ ಅಂಗಡಿಗಳು ಅಂತಂದ್ರೆ ಮೇಕಿಂಗ್ ಚಾರ್ಜು ಎಲ್ಲ ಸೇರಿಸ್ಬಿಟ್ಟು ತುಂಬಾ ಹಾಕಿರ್ತಾರೆ. ಸೊ ಒಂದು ಗೋಲ್ಡ್ ಸರನ ನೋಡಿದ್ವಿ, ಬಟ್ ಗೋಲ್ಡ್ ರೇಟ್ ಅವರು ಇವತ್ತಿನ ರೇಟ್ಗೆ 15,680 ರೂಪಾಯಿನ ಹಾಕಿದ್ರು ಪರ್ ಗ್ರಾಮು. GST, BIS, ಹಾಲ್ಮಾರ್ಕು ಎಲ್ಲದನ್ನು ಸೇರಿಸ್ಬಿಟ್ಟು ಅಷ್ಟು ಹಾಕಿದ್ರು. ಹಾಗೆಯೇ ಅದಕ್ಕೆ ಹಾಕಿದ್ದಂಥ ಬೀಡ್ಸ್ಗೆ 8,000 ಹಾಕಿದ್ರು. ಸೊ ಅಷ್ಟೊಂದೆಲ್ಲ ಕೊಟ್ಟು ತಗೊಂಡ್ಮೇಲೆ ಚಿಕ್ಕಮಂಗ್ಳೂರು ಅಂಗಡಿಗಳಾದರೆ ಏನಾದರೂ ಆದರೆ ಹೋಗಿ ಕೇಳ್ಬೋದು. ಬಟ್ ಹೊರಗಡೆಯಿಂದ ಬಂದಿರೋ ಜ್ಯುವೆಲರಿ ಶಾಪ್ಗಳಂದರೆ ಸ್ವಲ್ಪ ಭಯನೇ ಅನಿಸುತ್ತೆ. ಎಕ್ಸ್ಚೇಂಜ್ ಮಾಡೋದಕ್ಕೆ ಆಗಲಿ, ಏನು ಪ್ರಾಬ್ಲಮ್ ಆದರೂ ತೋರಿಸೋದಕ್ಕೆ ಆಗಲಿ ಆ ಶಾಪ್ಗಳನ್ನ ಹುಡ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ಎಲ್ಲ ಬೆಂಗಳೂರಿಂದ ಮತ್ತು ಕೆಲವೊಂದು ಹಾಸನಿಂದ ಬಂದಂಥ ಜ್ಯುವೆಲ್ ಶಾಪ್ಗಳೇ. ಬಟ್ ಚೆನ್ನಾಗಿತ್ತು ಜ್ಯುವೆಲ್ಸ್ ಎಲ್ಲ ನ್ಯೂ ಡಿಸೈನ್ಸ್ ಆಗಿ. ಗೋಲ್ಡು, ಡೈಮಂಡು ತಗೊಳ್ಳೋರ್ಗಂತೂ ಒಳ್ಳೆ ಆಪ್ಷನ್ ಇತ್ತು ಅಂತಲೇ ಹೇಳ್ಬೋದು. ಸೊ ನಾವು ಮೊದಲು ಬಂದಿದ್ದು ಬ್ಯಾಂಗಲ್ಸ್ ನೋಡೋಣ ಅಂತಂದ್ಬಿಟ್ಟು, ಬಟ್ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಸೊ ಇದೆಲ್ಲ ನ್ಯಾಚುರಲ್ ಬೀಡ್ಸು, ಹಾಗಾಗಿ ತುಂಬಾ ರೇಟ್ ಇತ್ತು ಇದೆಲ್ಲ. ಸಾಮಾನ್ಯವಾಗಿ ಚಿಕ್ಕಮಂಗ್ಳೂರು ಜ್ಯುವೆಲರಿ ಶಾಪ್ಗಳಲ್ಲಿ ಈ ಥರದ್ದೆಲ್ಲ ಸಿಗೋದೇ ಇಲ್ಲ, ಇಷ್ಟೊಂದು ಕಲೆಕ್ಷನ್ಸ್, ಇಷ್ಟೊಂದು ಡಿಸೈನ್ಸ್ ಎಲ್ಲ. ಸೊ ಡಿಸೈನ್ಸ್ನ ಕಾಪಿ ಮಾಡಿ ಮಾಡಿಸ್ಕೊಳ್ಳೋದಕ್ಕಂತೂ ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಸೊ ಇವೆಲ್ಲ ಪಂಚಲೋಹದಿಂದ ಮಾಡಿರೋಂಥ ಜ್ಯುವೆಲ್ಸ್ಗಳು. ಬೀಡ್ಸ್ ಎಲ್ಲ ಒರಿಜಿನಲ್ಲು, ಬಟ್ ಇದು ಮಾಡಿರೋದೆಲ್ಲ ಪಂಚಲೋಹದ್ದಂತೆ. ಸೊ ಗ್ಯಾರಂಟಿ ಇರುತ್ತೆ. ಗೋಲ್ಡು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ. ಸೊ ಪಾಲಿಷ್ ಏನಾದರೂ ಹೋದರೆ ಮಾಮೂಲಿ ಪಾಲಿಷ್ ಹಾಕ್ಕೊಡ್ತಾರಲ್ವ, ಗೋಲ್ಡ್ ಪಾಲಿಷ್ ಎಲ್ಲ ಸಿಲ್ವರ್ ಜ್ಯುವೆಲ್ಸ್ಗೆ, ಸೊ ಆ ಥರನೇ ಪಾಲಿಷ್ ಹಾಕ್ಸ್ಕೋಬಹುದಂತೆ. ಸೊ ಅಲ್ಲಿಂದ ಆ್ಯಂಟಿಕ್ ಫರ್ನಿಚರ್ಸ್ದೆಲ್ಲ ಸೇಲಿತ್ತು. ಆನಂತರ ಮುಂದೆ ಹೋದರೆ ತುಂಬಾ ಶೋ ಪೀಸಸ್ಗಳು, ಹಾಗೆಯೇ ಈ ಥರದ್ದು ಸರಗಳು, ಈ ಥರದ್ದು ಓಲೆಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಒರಿಜಿನಲ್ ಬೀಡ್ಸ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಲು, ಹಾಗೆಯೇ ರೂಬೀಸು ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ ಅಂತೂ ತುಂಬಾ ಇತ್ತು. ಸೊ ಡಿಫ್ರೆಂಟ್ ಸೈಜು, ಡಿಫ್ರೆಂಟ್ ಶೇಪಲ್ಲಿರುವಂಥ ಕಲೆಕ್ಷನ್ಸು. ಸೊ ಇದೆಲ್ಲ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲ್ಸು. ಕೆಲವೊಂದು ಕಡೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇತ್ತು, ಕೆಲವೊಂದು ಕಡೆ ಅವಕಾಶ ಇರಲಿಲ್ಲ. ಸೊ ಫೈನಲಿ ನಾವು ತಗೊಂಡಿದ್ದು ಈ ಸರನ. ಸೊ ಇದು ಪಂಚಲೋಹದ್ದು, ಬಟ್ ಇದು ರೂಬಿ ಪರ್ಲೆಲ್ಲ ಮಾತ್ರ ಒರಿಜಿನಲ್ಲೇ. ಸೊ ಗೋಲ್ಡ್ ಪಾಲಿಶ್ಡು. ಸೊ ಇದಕ್ಕೇ 7,000 ಹೇಳಿದ್ರು, ಬಟ್ ಲಾಸ್ಟ್ ಅಂತಂದ್ಬಿಟ್ಟು ಡಿಸ್ಕೌಂಟಲ್ಲಿ 6,000ಗೆ ಹಾಕಿಸ್ಕೊಂಡಿದ್ವಿ. ಸೊ ಇವೆಲ್ಲ 1,000 ರೂಪಾಯಿ ಓಲೆಗಳು ಅಂತ ಹೇಳಿದ್ರು. ಸೊ ಬ್ಯಾಂಗಲ್ಸು ಅಷ್ಟೇ 3,000, 2,000 ಈ ಥರಕ್ಕಿತ್ತು. ಬಟ್ ಪರ್ಲು, ರೂಬಿ ಈ ಥರದ್ದೆಲ್ಲ ಒರಿಜಿನಲ್ ಇತ್ತು. ಇದೆಲ್ಲ ಪಂಚಲೋಹದ ಬ್ಯಾಂಗಲ್ಸು. ಸೊ ಈ ಬೀಡ್ಸ್ ಎಲ್ಲ ಒರಿಜಿನಲ್ ಬೀಡ್ಸ್ಗಳು, ಗೋಲ್ಡ್ ಮಾಡಿಸ್ಕೊಳ್ಳೋದಕ್ಕೆ ಯೂಸ್ ಮಾಡುವಂಥ ಬೀಡ್ಸ್ಗಳು. ಸೊ ಇವುಗಳು ಅಷ್ಟೇ ತುಂಬಾ ಕಾಸ್ಟ್ಲಿ ಇತ್ತು. ಸೊ ಒಂದೊಂದು ಸರಕ್ಕೇ 3,000, 4,000 ಹೇಳೋರು. ಬಟ್ ಸೆಕೆಂಡ್ ಕ್ವಾಲಿಟಿದು ಸಿಗೋದು, ಬಟ್ ಫಸ್ಟ್ ಕ್ವಾಲಿಟಿವೆಲ್ಲ 3,000, 4,000 ಹೇಳೋರು ಒಂದೊಂದು ಲೈನ್ ಸರಗಳಿಗೆ. ಸೊ ಇವೆಲ್ಲ ಸಿಲ್ವರ್ದು ಪೆಂಡೆಂಟ್ಸು, ಗೋಲ್ಡ್ ಪಾಲಿಶ್ ಇರೋ ಅಂಥದ್ದು. ಸೊ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಇತ್ತು. ಸಿಲ್ವರು ಸಹಿತ ಇವಾಗೆಲ್ಲ ರೇಟ್ ಇರೋದ್ರಿಂದ ಅಷ್ಟು ಸುಲಭಕ್ಕೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಸಿಗೋಲ್ಲ ಅಂತಲೇ ಹೇಳ್ಬಹುದು. ಪರ್ಲಂತೂ ತುಂಬಾ ಕಲೆಕ್ಷನ್ಸ್ ಇತ್ತು. ಸೊ ತುಂಬಾ ಜನ ಇದ್ದರು. ಸೊ ಪ್ರತಿ ಸಲವೂ ಅಷ್ಟೇ ಈ ಎಕ್ಸಿಬಿಷನ್ಗೆ ತುಂಬಾ ಜನ ಸೇರಿರ್ತಾರೆ. ಸೊ ನಾನು 2 ಇಯರ್ಸಿಂದ ವಿಸಿಟ್ ಮಾಡ್ತಾನೇ ಇದ್ದೀನಿ. ಸೊ ಕೊನೆಯದಾಗಿ ಒಂದು 9,000 ಅಷ್ಟು ಪರ್ಚೇಸ್ ನಾವೂ ಮಾಡಿದ್ವಿ. ಆ್ಯಕ್ಚುಲಿ ನಾವು ಡ್ರೆಸ್ ಹಾಕ್ಕೊಂಡು ಹೋಗ್ಬಾರ್ದಿತ್ತು, ಸ್ಯಾರಿ ಹಾಕ್ಕೊಂಡು ಹೋಗಿದ್ರೆ ಸ್ಯಾರಿ ಜೊತೆಗೆ ಇದನ್ನೆಲ್ಲ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸೋದು. ಸೊ ಈ ಥರದ್ದು ಸರ ತಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಕೊನೆಗೆ ಯಾಕೋ ಇಷ್ಟನೇ ಆಗಲಿಲ್ಲ. ಸೊ ಫೈನಲಿ ಒಂದು 3 ಥರದ್ದು ಸರಗಳನ್ನ ತಗೊಂಡ್ವಿ. ಇದು 500 ರೂಪೀಸ್ ಪರ್ ಪೇರ್ ಇತ್ತು. ಪಂಚಲೋಹದ್ದೇ ಅಂತೆ ಇದನ್ನು ಸಹಿತ ಓಲೆಗಳು. ಸೊ ಗ್ರೀನ್ ಎಮ್ರಾಲ್ಡ್ ಇರೋವಂಥ ಸರಗಳಂತೂ ತುಂಬಾ ಸೇಲ್ ಆಗ್ತಿತ್ತು ನಾನು ನೋಡಿದಂಗೆ. ಸೊ ನಾವು ಆ ಥರದ್ದೇ ಹುಡುಕಿದ್ವಿ ಗ್ರೀನ್ ಎಮ್ರಾಲ್ಡ್ದು, ಕೊನೆಗೂ ಸಿಕ್ತು. ಸೊ ಇವಾಗಂತೂ ಟ್ರೆಂಡಿಂಗಲ್ಲಿ
ಸಿಲ್ವರ್ ಜ್ಯುವೆಲ್ಸ್ಗೆ ಗೋಲ್ಡ್ ಪಾಲಿಶ್ಡ್ ಜ್ಯುವೆಲ್ಸೇ ತುಂಬಾ ಟ್ರೆಂಡಿಂಗಲ್ಲಿರೋದು. ಸೊ ಆ ಥರದ್ದೇ ತೊಗೋಬೇಕು ಅಂತಲೇ ನಾವು ಬಂದಿದ್ದು. ಬಟ್ ಪಂಚಲೋಹದ್ದು ತುಂಬಾ ಟ್ರೆಂಡಿಂಗಲ್ಲಿದೆ. ಸೊ ಪಂಚಲೋಹದ ಜ್ಯುವೆಲ್ಸೂ ತುಂಬಾ ಇತ್ತು ಇದರಲ್ಲಿ. ಸೊ ಇದನ್ನು ನಾವು ತೊಗೋಬೇಕು ಅಂದ್ಕೊಂಡಿದ್ದು. ಗೋಲ್ಡ್ ಮಾತ್ರ 3 ಗ್ರಾಮ್ಸ್ ಇತ್ತು. ಬಟ್ ಈ ಗ್ರೀನ್ ಎಮ್ರಾಲ್ಡ್ಗೆ 8,000 ಹೇಳಿದ್ರು. ಸೊ ಟೋಟಲಿಯಾಗಿ 62,000 ಏನೋ ಹೇಳಿದ್ರು. ಸೊ ಡಿಸ್ಕೌಂಟಲ್ಲಿ ಲಾಸ್ಟ್ ಡೇ ಇದ್ದಿದ್ದರಿಂದ 1,000 ಬಿಟ್ಬಿಟ್ಟು ಕೊಡ್ತೀವಿ ಅಂತ ಅಂದರು. ಸೊ ನಾವು ಫೈನಲಾಗಿ ತೊಗೊಂಡಿದ್ದು ಈ ಸರನೇ. ಸೊ 7,000 ಹೇಳಿದ್ರು ಪಂಚಲೋಹ ಅದು. ಸೊ ಗ್ರೀನ್ ಎಮ್ರಾಲ್ಡು, ಹಾಗೆಯೇ ರೂಬಿ, ಹಾಗೆಯೇ ಒರಿಜಿನಲ್ ಪರ್ಲು. ಸೊ ಇದರಿಂದ ಡಿಸೈನ್ ಮಾಡಿರೋಂಥ ಸರ ಅಂತೂ ತುಂಬಾ ಚೆನ್ನಾಗಿದೆ. ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತಗೊಂಡ್ವಿ. ಹಾಗೆಯೇ ಅದ್ರ ಜೊತೆಗೆ ಇದೊಂದು ಸರನೂ ತಗೊಂಡ್ವಿ. ಬ್ಲೂ ಸಫೈರ್ ಇರೋಂಥ ಸರ ಇದು. ಸೊ 2 ಲೈನ್ಸಿಂದು ಇತ್ತು, 1 ಲೈನಿಂದು ಇತ್ತು. 2 ಲೈನ್ಗಿಂತ 1 ಲೈನಿಂದೆ ತುಂಬಾ ಲೈಕ್ ಆಯಿತು. ಸೊ ಹಾಗಾಗಿ 1 ಲೈನ್ ಇರೋಂಥ ಈ ಸರನ ತಗೊಂಡ್ವಿ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು 3,000. ಹಾಗೆಯೇ ಪರ್ಲಿಂದ ಒಂದು ಜೊತೆ ಓಲೆನೂ ತಗೊಂಡ್ವಿ. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.